ಹೆಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೀಗ ನೋಡ್ತಿರೋದು ಉಡುಪಿ ಟೆಂಪಲ್, ಶ್ರೀ ಕೃಷ್ಣ ಟೆಂಪಲ್. ಬಟ್ ನಾನಿವಾಗ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹೊರಟಿರೋದು ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಮಣಿಪಾಲ್ ಬಗ್ಗೆ. ಇದು ಉಡುಪಿಯಿಂದ 10 to 15 ಮಿನಿಟ್ಸ್ ಡಿಸ್ಟೆನ್ಸಲ್ಲಿದೆ. ಇದನ್ನು ಸ್ಥಾಪಿಸಿದವರು ವಿಜಯನಾಥ್ ಶೆಣೈ ಅವರು. ಇವರು ಜೂನ್ 3, 1934ರಂದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಜನಿಸಿದರು. ಇವರು ಮೂಲತಃ ಬ್ಯಾಂಕ್ ಉದ್ಯೋಗಿಯಾಗಿದ್ದರು. ಶೆಣೈ ಅವರು ವಾಸ್ತುಶಿಲ್ಪ ಮತ್ತು ಪರಂಪರೆಯ ಸಂರಕ್ಷಣೆ ಕಡೆಗೆ ಒಲವು ತಿರುಗಿದಾಗ ಅವರು ಬಿದ್ದು ಹೋದ ಮನೆಗಳ ತುಣುಕುಗಳನ್ನು ರಕ್ಷಿಸಿದ್ದಲ್ಲದೆ 1990ರಲ್ಲಿ ತಮ್ಮ ಸ್ವಂತ ಮನೆ ಹಸ್ತಶಿಲ್ಪ ಹೆರಿಟೇಜ್ ಹೌಸ್ ಅನ್ನು ನಿರ್ಮಿಸಲು ಆ ವಸ್ತುಗಳನ್ನು ಬಳಸಿದರು. ಆ ಮನೆಯು ಸ್ಥಳೀಯ ಹವಾಮಾನ ಮತ್ತು ಪರಿಸರದೊಂದಿಗೆ ಹೊಂದಿಕೊಂಡಿರುವಂತೆ ಸುಂದರ ರೀತಿಯಲ್ಲಿ ಹಳೆಯ ವಸ್ತುಗಳನ್ನು ಹೇಗೆ ಮರುಬಳಕೆ ಮಾಡಬಹುದು ಎಂಬುದರ ಬಗ್ಗೆ ಒಂದು ಉತ್ತಮ ಉದಾಹರಣೆಯಾಯಿತು. 1997ರಲ್ಲಿ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಹುಟ್ಟಿಕೊಂಡಿತು. ಇದು ಮಣಿಪಾಲಲ್ಲಿರುವ ಒಂದು ವಸ್ತು ಸಂಗ್ರಹಾಲಯವಾಗಿದೆ. ಇದು ಹಲವಾರು ಸಾಂಪ್ರದಾಯಿಕ ಮನೆಗಳು, ಐತಿಹಾಸಿಕ ಕಟ್ಟಡಗಳು ಮತ್ತು ಗುಡಿಗಳನ್ನು ಹೊಂದಿದೆ. ಕಲೆ, ಕರಕುಶಲ ವಸ್ತುಗಳು, ಜವಳಿ, ಪಾತ್ರೆಗಳು, ಉಪಕರಣಗಳು, ಪೀಠೋಪಕರಣಗಳು ಮತ್ತು ಆಟಿಕೆಗಳ ಅನೇಕ ಗ್ಯಾಲರಿಗಳನ್ನು ಹೊಂದಿದೆ. ಶೆಣೈ ಅವರು ಭವಿಷ್ಯದ ಪೀಳಿಗೆಗಾಗಿ ಕಳೆದು ಹೋದ ಅನೇಕ ಶಾಸ್ತ್ರೀಯ ಮತ್ತು ಜಾನಪದ ಸಂಪ್ರದಾಯಗಳನ್ನು ದಾಖಲಿಸಿದ್ದಾರೆ. ಇಲ್ಲಿರುವ ಪ್ರಾಚೀನ ಸ್ಥಳೀಯ ಶೈಲಿಯ ಶಾಸ್ತ್ರೀಯ ಕಟ್ಟಡಗಳು ನಮಗೆ ಕಲ್ಪನೆಯನ್ನು ಪ್ರೇರೇಪಿಸಬಲ್ಲವು ಎಂಬ ಭರವಸೆ ಅವರದ್ದು. ಸೊ ನೀವಿವಾಗ ಏನು ಕೇಳಿದ್ರಲ್ಲ, ಇದು ಸ್ಮಾಲ್ ಇನ್ಫಾರ್ಮೇಷನ್ ಅಷ್ಟೇ. ಬಟ್ ನೀವು ಅಲ್ಲಿ ಹೋದಾಗ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿದೆ ಅಂತ. ನೀವು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ಜಸ್ಟ್ ಗೂಗಲಲ್ಲಿ ಹೋಗಿ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಒಂದು ವೆಬ್ಸೈಟ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರೂ ನೋಡಲೇಬೇಕಾದ ಒಂದು ಮ್ಯೂಸಿಯಂ ಅಂದರೆ ಅದು ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಅವ್ರನ್ನ ನೀವು ಕರ್ಕೊಂಡು ಹೋಗಲೇಬೇಕು. ಯಾಕೆಂದರೆ ಹಳೆ ಕಾಲದಲ್ಲಿ ಯಾವ ರೀತಿ ಮನೆಗಳನ್ನ ಕಟ್ತಿದ್ರು, ಯಾವ ರೀತಿ ವಾಸ ಮಾಡ್ತಿದ್ರು, ಯಾವ ರೀತಿ ಬಟ್ಟೆಗಳನ್ನ ಅವರು ಧರಿಸ್ತಿದ್ರು, ಪಾತ್ರೆಗಳು, ಉಪಕರಣಗಳು, ಪೀಠೋಪಕರಣಗಳು, ಆಟಿಕೆ ಸಾಮಾನುಗಳು ಯಾವ ರೀತಿಯಲ್ಲಿ ಅವರು ಬಳಸ್ತಿದ್ರು ಅನ್ನೋದು ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ, ಮುಟ್ಟಲಿಕ್ಕೆ ಸಿಗುತ್ತೆ. ಇದು 300 ಪರ್ ಹೆಡ್ ಫೀಸ್ ಇರುತ್ತೆ ಒಬ್ಬರಿಗೆ. ವರ್ತ್ ಅಂತಲೇ ಹೇಳ್ಬೋದು. ಇದನ್ನು ನೋಡಲಿಕ್ಕೆ ಅಟ್ಲೀಸ್ಟ್ 3 to 4 hours ಅಂತೂ ಬೇಕೇ ಬೇಕಾಗುತ್ತೆ. ಸೊ ನೀವು ಚೆನ್ನಾಗಿ ಊಟ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು 1 ಅಥವಾ 1:30 ಅಂದರೆ ಅಲ್ಲಿ ಇರಿ. ಇದು ಒಂದು 5 ಗಂಟೆ 6 ಗಂಟೆವರೆಗೂ ನೋಡ್ಬೋದು. ಮೇ ಬಿ 6 ಗಂಟೆ ಅನಿಸುತ್ತೆ ಅವರು ಕ್ಲೋಸ್ ಮಾಡೋದು. ನಾವು 5 ಗಂಟೆಗೆಲ್ಲ ಹೊರಗೆ ಬಂದು ಅಲ್ಲಿಂದ ನಾವು ನಮ್ಮ ರೂಮಿಗೆ ರೀಚ್ ಆಗಿದ್ವಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ಥ್ಯಾಂಕ್ ಯು ಆಲ್.